ಇದು ಬಂಪರ್ ಟೈಮ್. ಹಬ್ಬದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಯಾರು ಮದುವೆ ಮಕ್ಕಳು ವಿಚಾರಕ್ಕಾಗಿ ಪರಿತಪಿಸ್ತಾ ಇದ್ದೀರೋ ಇಬ್ಬರು ಗುರುಗಳ ಅನುಗ್ರಹ ನಿಮ್ಮ ಜೊತೆಯಲ್ಲಿದೆ. ಎಕ್ಸಲೆಂಟ್ ಆಗಿ ಕೇತು ಭಗವಾನರಿದ್ದಾರೆ. ಭೂಮಿ ಪುತ್ರ ಕುಜ ಲಾಭಸ್ಥಾನದಲ್ಲಿದ್ದಾನೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಲ್ ಅಜೆಂಡಾ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ನೀವೆಲ್ಲರೂ ನಮ್ಮ ಚಾನಲನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಜೂನ್ ತಿಂಗಳ ಗೋಚಾರದಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಜೂನ್ ತಿಂಗಳಲ್ಲಿ ಮುಖ್ಯವಾಗಿ ಗುರು ಭಗವಾನರು ತಮ್ಮ ಸ್ಥಾನ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ದ್ವಾದಶ ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಶನಿ ಭಗವಾನರು ಯಥಾಸ್ಥಿತಿ ಮೀನರಾಶಿಯಲ್ಲಿದ್ದರೆ 21ನೇ ತಾರೀಕುವರೆಗೂ ಸ್ವಂತ ರಾಶಿಯಲ್ಲಿ ಕುಜ ಭಗವಾನರು ಇದ್ದಾರೆ. ಬುಧರು 22ನೇ ತಾರೀಕುವರೆಗೂ ತನ್ನ ಸ್ವಂತ ಮನೆಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿದ್ದರೆ ಜೂನ್ 15ನೇ ತಾರೀಕು ಸೂರ್ಯ ಭಗವಾನರು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಶುಕ್ರ 6ನೇ ತಾರೀಕು ಗುರುವನ್ನು ಕರ್ಕಾಟಕ ರಾಶಿಯಲ್ಲಿ ಸೇರಿಕೊಳ್ತಾ ಇದ್ದಾರೆ. ಉಳಿದಂಗೆ ರಾಹು ಕುಂಭರಾಶಿ, ಕೇತು ಸಿಂಹರಾಶಿ. ಮುಂದಿನ ರಾಶಿ ಮಿಥುನ ರಾಶಿ. ನಾನು ಮೊದಲೆಲ್ಲ ಹೇಳ್ತಾ ಇದ್ದೆ ಜೂನ್ವರೆಗೂ ಕಾಯಿರಿ, ನಿಮ್ಗೆ ಅದ್ಭುತ ಫಲಗಳಿದೆ ಅಂತ. ಆ ಥರದ ಒಂದು ಘಟ್ಟಕ್ಕೆ ನೀವು ತಲುಪಿದಿರಿ. ಇಬ್ಬರು ಗುರುಗಳು, ಒಂದು ರಾಕ್ಷಸರಿಗೆ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಅದೃಷ್ಟಕಾರಕರು ಲಕ್ಷ್ಮೀ ಅಂಶದಲ್ಲಿರ್ತಕ್ಕಂಥವ್ರು, ಮತ್ತೊಬ್ಬರು ಗುರು ದೇವಗುರು ಬೃಹಸ್ಪತಿ ಕರುಣಾಮಯ ನಿಮಗೆ ಧನಸ್ಥಾನದಲ್ಲಿದ್ದಾರೆ, ಕುಟುಂಬ ಸ್ಥಾನದಲ್ಲಿದ್ದಾರೆ, ವಾಕ್ ಸ್ಥಾನದಲ್ಲಿದ್ದಾರೆ. ನಿಮ್ಮ ವಾಕ್ಚಾತುರ್ಯದಿಂದ ಮಧುರವಾದ ಭಾಷೆಯಿಂದ ಜನರ ಮನಸ್ಸನ್ನು ಗೆಲ್ಲಿ. ಧನಸ್ಥಾನ ಸ್ಟ್ರಾಂಗ್ ಆಗಿದೆ, ಫೈನಾನ್ಷಿಯಲ್ ಪ್ರಾಸ್ಪರಿಟಿ ಚೆನ್ನಾಗಿರುತ್ತೆ. ಕುಟುಂಬ ಸ್ಥಾನದಲ್ಲಿ ಇಬ್ಬರು ಶುಕ್ರ ಇರೋದರಿಂದ ಕುಟುಂಬದಲ್ಲಿ ಬಳಗ ಬಾಂಧವ್ಯ ಒಂದು ರೀತಿಯಾದಂಥ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಇಬ್ಬರು ಶುಭ ಗ್ರಹಗಳಲ್ಲಿದ್ದಾರೆ ಅಂತ ಹೇಳಿದರೆ ಧನಾಗಮನವಾಗತ್ತೆ. ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಯಾರು ಮದುವೆ ಮಕ್ಕಳು ವಿಚಾರಕ್ಕಾಗಿ ಪರಿತಪಿಸ್ತಾ ಇದ್ದೀರೋ ನಿಮಗೆ ಇಬ್ಬರು ಗುರುಗಳ ಅನುಗ್ರಹ ನಿಮ್ಮ ಜೊತೆಯಲ್ಲಿದೆ. 3ನೇ ಮನೆಯಲ್ಲಿ ಎಕ್ಸಲೆಂಟ್ ಆಗಿ ಕೇತು ಭಗವಾನರಿದ್ದಾರೆ. ಕೇತು ಭಗವಾನರು 3ನೇ ಮನೆಯಲ್ಲಿದ್ದಾರೆ ಅಂದರೆ ನಿಮ್ಮ ಶತ್ರುಗಳನ್ನೆಲ್ಲ ನಿರ್ನಾಮ ಮಾಡಿ ನಿಮಗೆ ಬಂದಿರತಕ್ಕಂಥ ಅಡಚಣೆಗಳನ್ನು ದೂರ ಮಾಡಿ ಜಯವನ್ನು ಕೊಡ್ತಾರೆ. ರಾಹು ಭಗವಾನರು ಭಾಗ್ಯಸ್ಥಾನದಲ್ಲಿದ್ದಾರೆ. ಫಾರಿನ್ ಹೋಗೋರಿಗೆ, ಫಾರಿನ್ನಲ್ಲಿ ಉದ್ಯೋಗಕ್ಕಾಗಿ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರತಕ್ಕಂಥದ್ದು. ರಾಹು 9ನೇ ಮನೆಯಲ್ಲಿದ್ದಾರೆ ಅಂದರೆ ತಂದೆ ಬಿಸ್ನೆಸ್ಸಲ್ಲಿ ಏರ್ಪೇರ್ ಆಗ್ತಕ್ಕಂಥದ್ದು. ಒಂದೊಂದು ಸರ್ತಿ ಫಾರಿನ್ನಿಂದ ಇಂಡಿಯಾದಿಂದ ಫಾರಿನ್ಗೆ ಹೋಗ್ತಕ್ಕಂಥವ್ರು ಅತಂತ್ರ ಸ್ಥಿತಿಯಲ್ಲಿರ್ತಕ್ಕಂಥದ್ದು. ಕರ್ಮಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಉದ್ಯೋಗದಲ್ಲಿ ಒಳ್ಳೆಯ ಎಫರ್ಟ್ಸನ್ನು ಇಡಿ. ನಿಮ್ಮ ಬಾಸು ಮತ್ತು ಕೊಲೀಗ್ಸ್ ಜೊತೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ. ನೀವು ಎಷ್ಟು ಕ್ಲೋಸ್ ಆಗಿ ನಿಮ್ಮ ಬಾಸ್ ಜೊತೆ ನೀವು ಕೆಲಸ ಮಾಡ್ತೀರೋ ಅಷ್ಟು ಅನುಕೂಲ ನಿಮಗೆ ಚೆನ್ನಾಗಿದೆ. ರೈತರಿಗೆ ಕೂಡ ತುಂಬ ಅನುಕೂಲ. ಭೂಮಿ ಪುತ್ರ ಕುಜ ಲಾಭಸ್ಥಾನದಲ್ಲಿದ್ದಾನೆ. ರೈತರು ಬೆಳೆದಿರತಕ್ಕಂಥ ಬೆಳೆ ಭೂಮಿಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು, ರೈತರಿಗೆ ಲಾಭ ಆಗ್ತಕ್ಕಂಥದ್ದು. ಲಾಭಸ್ಥಾನದಲ್ಲಿ ಕುಜ ಇದ್ದರೆ ಇಂಡಸ್ಟ್ರಿಯಲಿಸ್ಟ್ಸ್ಗೆ ಲಾಭ ಆಗ್ತಕ್ಕಂಥದ್ದು, ಫ್ಯಾಕ್ಟ್ರಿಗಳು ನಡೆಸ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಹೊಸದಾಗಿ ಏನಾದರೂ ಸ್ಟಾರ್ಟಪ್ ಕಂಪ್ನಿಗಳು ಮಾಡಬೇಕಂದ್ರೆ ಇದೇ ಸಕಾಲ. ನಿಮಗೆ ಎಷ್ಟೋ ವರ್ಷಗಳಿಂದ ಒಂದು ಗುರಿ ಇರುತ್ತೆ, ನಾನು ಒಂದು ಕಂಪ್ನಿಯನ್ನು ಓಪನ್ ಮಾಡಬೇಕು, ನಾನೊಂದು 4 ಜನಕ್ಕೆ ಕೆಲಸ ಕೊಡಬೇಕು, ನಾನೊಂದು ಹೊಸ ಐಡಿಯಾದಿಂದ ಏನೋ ಮಾಡ್ತೀನಿ ಅಂತ ನಿಮಗೆ ಐಡಿಯಾ ಇದ್ದರೆ ಇದು ಬಂಪರ್ ಟೈಮ್. 9ನೇ ಮನೆಯಲ್ಲಿರ್ತಕ್ಕಂಥ ರಾಹು ಭಗವಾನರಿಗೆ ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ರಾಶಿಯಲ್ಲೇ ಬುಧ ಮತ್ತು ಸೂರ್ಯ ಇರೋದರಿಂದ ಖ್ಯಾತಿ, ಪ್ರಗತಿ, ಸರ್ಕಾರದ ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ, ಉದ್ಯೋಗದಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು, ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು, ಹೊಸ ಜವಾಬ್ದಾರಿಗಳು ಕೂಡ ನಿಮ್ಗೆ ಸಿಗ್ತಕ್ಕಂಥದ್ದು. ಶನಿ ಭಗವಾನರಿಗೆ ಕಾಳಭೈರವ್ರನ್ನ ಆರಾಧನೆ ಮಾಡ್ತಾ ಬನ್ನಿ. ಶನಿ ಭಗವಾನರನ್ನು ಹೋಲಿಸ್ಕೊಂಡಿದ್ರೆ ಜೀವನ ಸುಖಮಯವಾಗಿರುತ್ತೆ.
ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ಗುರುಗಳೇ ನೀವು 3 ತಿಂಗಳಿಂದ ಹೇಳ್ತಾ ಇದ್ದೀರಿ, 4 ತಿಂಗಳಿಂದ ಹೇಳ್ತಾ ಇದ್ದೀರಿ, ನಮ್ಗೆ ಚೆನ್ನಾಗಾಗತ್ತೆ ಅಂತ ಏನೂ ಆಗಿಲ್ಲ. ಜಾತಕ ಗೋಚಾರ ಫಲದ ಜೊತೆಗೆ ನಿಮ್ಮ ಮೂಲ ಜಾತಕದಲ್ಲಿ ದೋಷಗಳು ನೋಡ್ಕೊಳ್ಳಿ, ಪ್ಲಸ್ ಏನು ದಶಾಭುಕ್ತಿಗಳು ನಡೀತಾ ಇದೆ ಅದು ಕೂಡ ಮುಖ್ಯ. ಜೊತೆಗೆ ನಿಮ್ಮ ಮನೆಯ ವಾಸ್ತು ಸ್ಥಾನಬಲ ಇಲ್ಲ ಅಂದರೂ ಕೂಡ ನಿಮ್ಗೆ ಒಳ್ಳೆ ಟೈಮ್ ನಡೀತಾ ಇದ್ದರೂ ಕೂಡ ಶುಭ ಫಲಗಳನ್ನು ಕಮ್ಮಿ ಮಾಡುತ್ತೆ ಅಥವಾ ತಡೆಯುತ್ತೆ. ಒಂದು ವೇಳೆ ನಿಮ್ಮ ನಾಮಬಲ ಸಂಖ್ಯಾಶಾಸ್ತ್ರಕ್ಕೆ ಇಲ್ಲ ಅಂದಾಗಲೂ ಕೂಡ ನಿಮ್ಗೆ ಅಭಿವೃದ್ಧಿಯಲ್ಲಿ ತುಂಬ ಡಿಲೇ ಆಗುತ್ತೆ. ನಿಮ್ಗೆ ಹತ್ತಿರದ ಪಂಡಿತರಲ್ಲಿ ನಿಮ್ಮ ಜಾತಕವನ್ನು ತೋರಿಸಿ ನಾಮಬಲ ಚೆನ್ನಾಗಿದೆಯಾ, ವಾಸ್ತುಬಲ ಚೆನ್ನಾಗಿದೆಯಾ, ಗ್ರಹಬಲ ಹೇಗಿದೆ ಅಂತ ತಿಳ್ಕೊಂಡು ಇದನ್ನು ನೀವು ಅನ್ವಯಿಸ್ಕೊಂಡಿದ್ದರೆ ನಿಮಗೆ 100ಕ್ಕೆ 100 ಫಲ ಕೊಡುತ್ತೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ನಿಮಗೆ ಒಂದು ಅದ್ಭುತವಾದಂಥ ಒಂದು ವಾಸ್ತು ಟಿಪ್ಸನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ತುಂಬ ಮುಖ್ಯ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಪದೇ ನೋಡಿ, ಅರ್ಥ ಆಗಿಲ್ಲ ಅಂದರೆ. ಇವತ್ತು ಸೌತ್ ವೆಸ್ಟ್ ಕಾರ್ನರ್, ಇದನ್ನು ನೀವು ಆಡು ಭಾಷೆಯಲ್ಲಿ ಕುಬೇರ ದಿಕ್ಕು ಅಂತ ಕೂಡ ಕರಿತೀವಿ. ಈ ದಿಕ್ಕಲ್ಲಿ ನೀವೇನಾದರೂ ಒಡೆದಿರೋ ಕನ್ನಡಿ ಇಟ್ಟಿದ್ದೀರಾ, ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ನಿಮ್ಮ ಮಂಚದ ಕೆಳಗಡೆ ಶೂಸು ಬೇಡದೇ ಒಡೆದೋಗಿರ್ತಕ್ಕಂಥ ವಸ್ತುಗಳನ್ನು ಇಟ್ಟಿದ್ದೀರಾ, ಅಥವಾ ಈ ಮೂಲೆಯಲ್ಲಿ ನೀವು ಕನ್ನಡಿಯನ್ನೇನಾದ್ರೂ ಇಟ್ಕೊಂಡಿದ್ದೀರಾ. ಈಗೆಲ್ಲ ಕಬೋರ್ಡ್ ಮಾಡಿ ಅದರಲ್ಲಿ ಹೊರಗಡೆ ಕಾಣೋ ಥರ ಕನ್ನಡಿಯನ್ನು ಇಟ್ಟಿರ್ತಾರೆ. ಬೆಡ್ರೂಮಲ್ಲೇ ಟಿ ವಿ ಕೂಡ ಇಟ್ಟಿರ್ತಾರೆ. ಇದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಈ ಕುಬೇರ ಮೂಲೆ ಅಂತಕ್ಕಂಥದ್ದು ಸಂಬಂಧಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಮದುವೆ, ಲವ್, ರೊಮ್ಯಾನ್ಸ್ ಸಪೋರ್ಟ್ ಮಾಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ಉತ್ತರ ದಿಕ್ಕು ಚಿಲ್ಡ್ರನ್ಸು, ನೇಮ್, ಫೇಮ್ ಕೊಡ್ತಕ್ಕಂಥದ್ದು. ಈ ಕುಬೇರ ಮೂಲೆಗೆ ದಕ್ಷಿಣ ದಿಕ್ಕು ಐಶ್ವರ್ಯ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಒಂದು ವೇಳೆ ಈ ಕುಬೇರ ಮೂಲೆ ಏನಾದರೂ ಕೆಟ್ಟಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾರದಂಥ ನೋವಿರುತ್ತೆ. ಇದು ಮದುವೆ ಮತ್ತು ಪ್ರೀತಿ, ರೊಮ್ಯಾನ್ಸಿಗೆ ಸಂಬಂಧಿಸಿರೋದಾಗಿರೋದ್ರಿಂದ ನೀವೇನಾದರೂ ಈ ದಿಕ್ಕಲ್ಲಿ ನೀವು ಕಪ್ಪು ಬಣ್ಣದ ಕಬೋರ್ಡ್ಸು ಅಥವಾ ನೀವೇನಾದರೂ ನೀಲಿ ಬಣ್ಣದ ಪೇಂಟಿಂಗ್ ಏನಾದರೂ ಹೊಡೆದಿದ್ದರೆ ನೀವು ಅಬ್ಸರ್ವ್ ಮಾಡಿ ಸಂಬಂಧಗಳಲ್ಲಿ ತೊಡಕುಂಟಾಗ್ತಾ ಇರುತ್ತೆ. ಇಷ್ಟುವರೆಗೂ ಚೆನ್ನಾಗಿರ್ತಕ್ಕಂಥ ಸಂಬಂಧಗಳು ನೀವು ಮನೆ ಕಟ್ಟಿ ಆ ಪೇಂಟ್ ಮಾಡಿ ನೀವು ಕಬೋರ್ಡಲ್ಲಿ ನೀವು ಕನ್ನಡಿಯನ್ನು ಇಟ್ಟು ಸರಿಯಾದ ದಿಕ್ಕಲ್ಲಿ ನೀವು ಸರಿಯಾದ ವಸ್ತುಗಳನ್ನು ಇಟ್ಟಿಲ್ಲ ಅಂದಿದ್ರೆ ಒಬ್ಬರಲ್ಲಿ ಒಬ್ಬರಿಗೆ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತೆ. ಒಂದು ವೇಳೆ ನಿಮ್ಮ ಪೇಂಟ್ ಅಥವಾ ನಿಮ್ಮ ಕಬೋರ್ಡ್ಸು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದ್ದರೆ ಒಬ್ಬರಲ್ಲಿ ಒಬ್ಬರಿಗೆ ಅನುರಾಗ ಕಮ್ಮಿ ಆಗುತ್ತೆ, ಶಾರೀರಿಕ ಸುಖದಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಸರಿ, ಹಾಗಾದರೆ ಈ ಮುಖ್ಯವಾಗಿರ್ತಕ್ಕಂಥ ಈ ಕುಬೇರ ಮೂಲೆ ಅಥವಾ ಸೌತ್ ವೆಸ್ಟ್ ಕಾರ್ನರನ್ನು ಯಾವ ಥರ ನಾವು ಅಭಿವೃದ್ಧಿ ಮಾಡ್ಕೋಬೇಕು? ನಾವೆಷ್ಟೋ ಕಡೆ ನಾವು ವಾಸ್ತು ಪರಿಶೀಲನೆಗಾಗಿ ಹೋದಾಗ ಜನ ಹೇಳೋದಷ್ಟೇ, ಸ್ವಾಮಿ ನಾವು ತೊಗೊಂಡ್ಬಿಟ್ಟಿದ್ದೀವಿ, ಇದು ಅಪಾರ್ಟ್ಮೆಂಟು, ನಾವು ಹೊಡೆಯೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ, ಆಲ್ಟರ್ನೇಟಿವ್ ಮಾಡೋಕ್ಕಾಗಲ್ಲ. ಖಂಡಿತ ನೀವು ಹೆದರ್ಕೋಬೇಕಾಗಿಲ್ಲ. ಕೇವಲ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ, ಕಲರ್ ಕಾಂಬಿನೇಷನ್ಸನ್ನು ಮ್ಯಾಚ್ ಮಾಡೋದ್ರಿಂದ, ಚಿಕ್ಕ ಚಿಕ್ಕ ಟಿಪ್ಸನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಅದನ್ನು ನೀವು ಸಮೃದ್ಧಿಯ ಕಡೆಗೆ ತೊಗೊಂಡು ಹೋಗ್ಬೋದು. ಮೊದಲನೇದಾಗಿ ನಿಮ್ಮ ಬೆಡ್ರೂಮಲ್ಲಿ ಪಿಲ್ಲರ್, ಮನೆಯ ಪಿಲ್ಲರ್ ಆಚೆ ಬಂದಿದ್ದರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಅದನ್ನು ನಿವಾರಣೆ ಮಾಡಬೇಕಂದ್ರೆ ಆ ಪಿಲ್ಲರ್ ಮೇಲೆ ಓಂ ಅನ್ನತಕ್ಕಂಥ ಅಕ್ಷರ ಪ್ಲಸ್ ಸ್ವಸ್ತಿಕನ್ನು ಬರೀರಿ. ಸೊ ಅದರಿಂದ ಬರ್ತಕ್ಕಂಥ ಎನರ್ಜಿ ಕಮ್ಮಿ ಆಗುತ್ತೆ. ಯಾಕಂದರೆ ಇವಾಗ ಪಿಲ್ಲರ್ಸಲ್ಲೆಲ್ಲ ಐರನ್ ಇರುತ್ತೆ, ವುಡ್ಡು, ಮಣ್ಣು ಇಂಥದ್ರಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ. ಪಿಲ್ಲರ್ಸಲ್ಲಿ ಐರನ್ ಇರೋದರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಇರುತ್ತೆ. ಹಾಗೆ ನಿಮಗೆ ಕಬೋರ್ಡಲ್ಲಿ ಏನಾದರೂ ಕನ್ನಡಿ ಇದ್ದರೆ ಮೊದಲು ಅದನ್ನು ತೆಗೆಸ್ಬಿಡಿ, ಅಥವಾ ಅದಕ್ಕೊಂದು ಸ್ಕ್ರೀನ್ ಹಾಕಿ. ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಕನ್ನಡಿಯನ್ನು ಹಾಕಲೇಬೇಕಂದ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ನಾರ್ತ್ ಗೋಡೆಗೆ ಹಾಕಿ. ಇಲ್ಲಿ ಹೆಚ್ಚಾಗಿ ಈ ದಿಕ್ಕು ಬಂದು ಅರ್ತ್ ಎಲಿಮೆಂಟ್ ಇರುತ್ತೆ, ಭೂಮಿ ಎಲ್ಲವನ್ನು ಹಿಡ್ಕೊಳ್ಳುತ್ತೆ. ಸೊ ಅದರಿಂದ ಇದು ಸಂಬಂಧಗಳನ್ನು ಇಟ್ಕೊಳ್ತಕ್ಕಂಥದ್ದು. ಭೂಮಿ ಬಣ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪೇಂಟಿಂಗ್ಸನ್ನು ಮಾಡಿ, ಮುಖ್ಯವಾಗಿ ಯೆಲ್ಲೋ ಕಲರ್, ಸ್ವಲ್ಪ ತಿಳಿ ಯೆಲ್ಲೋ ಕಲರ್ ಬಣ್ಣವನ್ನು ನೀವು ರೂಮಲ್ಲಿ ಬಳಸೋದ್ರಿಂದ
ನಿಮ್ಮ ಕರ್ಟನ್ಸ್, ಮುಖ್ಯವಾಗಿ ನಿಮ್ಮ ಕಿಟಕಿಗೆ ಯೆಲ್ಲೋ ಕಲರ್ ಸ್ಕ್ರೀನ್ಸ್ ಅಥವಾ ಆರೆಂಜ್ ಕಲರ್ ಸ್ಕ್ರೀನ್ಸ್, ಒಂದು ವೇಳೆ ನಿಮಗೆ ದಕ್ಷಿಣದ ದಿಕ್ಕಿಗೆ ಹತ್ತಿರದಲ್ಲಿರ್ತಕ್ಕಂಥ ಕಿಟಕಿಗೆ ಅಂದರೆ ಸ್ವಲ್ಪ ಮಟ್ಟಿಗೆ ನೀವು ರೋಸ್ ಕಲರ್ಸ್ ಕೂಡ ಬಳಸ್ಬೋದು. ಅದೇ ಉತ್ತರ ದಿಕ್ಕಿಗೆ ಹತ್ತಿರ ಇರ್ತಕ್ಕಂಥ ಕಿಟಕಿಗೆ ನೀವು ಮೆಟಾಲಿಕ್ ಕಲರ್, ಸಿಲ್ವರ್ ಕಲರ್ ಹೋಲ್ತಕ್ಕಂಥ ಈ ಸ್ಕ್ರೀನ್ಸನ್ನು ಅಳವಡಿಸ್ಕೊಳ್ಳೋದ್ರಿಂದ, ಅಥವಾ ಯಾವುದಾದ್ರೂ ಒಂದು ಪಿಲ್ಲರ್ ಮೇಲೆ ಒಳಗಡೆ ಬಂದಿದ್ದರೆ ಅದರ ಮೇಲೆ ಒಂದು ಕನ್ನಡಿಯನ್ನು ಸರಿಯಾದ ದಿಕ್ಕಲ್ಲಿ ಚಿಕ್ಕದು ಕನ್ನಡಿಯನ್ನು ನೀವು ಹಾಕ್ಕೊಳ್ಳೋದ್ರಿಂದ ಕೂಡ ಅಲ್ಲಿ ಪಾಸಿಟಿವ್ ಎನರ್ಜಿ ಬಂದು ಗಂಡ ಹೆಂಡತಿಯಲ್ಲಿ ಅನುರಾಗ, ಅನ್ಯೋನ್ಯತೆ ಜಾಸ್ತಿಯಾಗಿ ಮಕ್ಕಳಾಗಿ ಸುಖ ಸಂಸಾರವನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ನಾನು ಪ್ರತಿ ಮಂತು ಕೂಡ ಪ್ರತಿ ದಿಕ್ಕಿಗೂ ಸಂಬಂಧಿಸಿರ್ತಕ್ಕಂಥ ಸ್ಪೆಷಲ್ ಟಿಪ್ಸನ್ನು ಕೊಡ್ತೀನಿ. ಬರೋ ತಿಂಗಳಲ್ಲಿ ಕೂಡ ನಿಮಗೆ ಮತ್ತೊಂದು ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಅಗ್ನಿಮೂಲೆ ಬಗ್ಗೆ ಮಾತಾಡ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿರಂತರವಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ನಮ್ಮ ಚಾನಲನ್ನು ನೀವು ಎಲ್ಲರೂ ವೀಕ್ಷಣೆ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.